ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿರುವಂತಹ ಸಿಗುವಂತಹ ಎಲ್ಲ ರೀತಿಯ ಹಣ್ಣಂಪಲು, ಗಡ್ಡೆಗಳು, ಎಲೆ, ಕಾಂಡ ಇತ್ಯಾದಿಗಳೆಲ್ಲ ನಾವು ಸೇವನೆ ಮಾಡ್ತಾ ಬಂದರೆ ಅನೇಕ ಕಾಯಿಲೆಗಳನ್ನು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಇಂಜೆಕ್ಷನ್ಸು ಮತ್ತೊಂದು ಇದನ್ನು ಸೇವನೆ ಮಾಡ್ತಾ ಬಂದರೆ ಏನಾಗುತ್ತದೆ, ಇನ್ನೂ ಅನೇಕ ಕಾಯಿಲೆಗಳು ತರಿಸ್ಕೊತೀವಿ. ಸ್ನೇಹಿತರೆ, ಈ ಮಧುಮೇಹ ಆಗಲಿ, ಸೆಕ್ಸಿಲಾಗಲಿ, ಕಣ್ಣುಗಳಾಗಲಿ ಇತ್ಯಾದಿಗಳೆಲ್ಲ ಆ ಒಂದು ಗ್ಲ್ಯಾನ್ಸ್ ಆಕ್ಟಿವೇಟ್ ಆಗಿ ಆಯಾ ಕಾಯಿಲೆಗಳನ್ನು ತಡೆಯೋ ಶಕ್ತಿ ಈ ಒಂದು ಈರುಳ್ಳಿಗಿದೆ. ನಮ್ಮ ಆ ಫ್ಯಾಂಕ್ರೆಟಲ್ಲಿ ಇನ್ಸುಲಿನ್ ಏರುಪೇರಾದಾಗ ಅದನ್ನು ಸರಿಪಡಿಸೋ ಶಕ್ತಿ ಇದಕ್ಕಿದೆ. ಇದನ್ನೇನು ಮಾಡಬೇಕು? ಪ್ರತಿನಿತ್ಯ 50 ಗ್ರಾಮಷ್ಟು ಈರುಳ್ಳಿಯನ್ನು ಹಸಿದನ್ನು ಸೇವನೆ ಮಾಡ್ತಾ ಬಂದರೆ ಆ ಫ್ಯಾಂಕ್ರೆಟಲ್ಲಿ ಇನ್ಸುಲಿನನ್ನು ಏರುಪೇರನ್ನು ನಿಲ್ಲಿಸಿ ಮಧುಮೇಹ ಹತ್ತಿರಗೆ ಬರೆಸಲ್ಲ. ಅಲ್ಲದೇ ಕಣ್ಣುಗಳಿಗೆ ಭಾರಿ ಒಳ್ಳೆಯದು, ತಲೆನೋವಿಲ್ಲ, ತಲೆ ಸುತ್ತಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇಷ್ಟು ಶಕ್ತಿಯುಳ್ಳ ಈ ಈರುಳ್ಳಿಯನ್ನು ನಾವು ಯಾಕೆ ಸೇವನೆ ಮಾಡಬಾರ್ದು? ಬೆಳಗ್ಗೆನೇ ಸೇವನೆ ಮಾಡ್ತಿರೋ, ಮಧ್ಯಾಹ್ನ ಸೇವನೆ ಮಾಡ್ತಿರೋ, ಸಾಯಂಕಾಲ ಸೇವನೆ ಮಾಡ್ತಿರೋ, ಒಟ್ಟಿನಾಗೆ ಇದನ್ನು ಸೇವನೆ ಮಾಡ್ತಾ ಬರಬೇಕು. ಸೇವನೆ ಮಾಡ್ತಾ ಬಂದರೆ ನಮಗೆ ಈ ಕಾಯಿಲೆಗಳನ್ನು ತಪ್ಪಿಸೋ ಶಕ್ತಿ ಇದಕ್ಕಿದೆ, ಈರುಳ್ಳಿಗೆ. ಅದನ್ನು ಬಿಟ್ಟು ನಾವು ಯಾರೋ ಕ್ರಿಯೇಟ್ ಮಾಡಿದ್ರು ಅಂತ, ಯಾರೋ ಹೇಳಿದ್ರು ಅಂತ ಅಲ್ಲೋಗಿ 24 ಸತಿ ಸುತ್ತಿಸ್ಕೊಂಡು ಆ ಟೆಸ್ಟ್ ಈ ಟೆಸ್ಟ್ ಮಾಡಿಕೊಂಡು ಆ ಟೆಸ್ಟಲ್ಲಿ ಏನೇ ಇರಲಿ ಒಟ್ಟಿನಾಗೆ ಆ ಒಂದು ಗುಳಿಗೆ ಕೊಡ್ತಾರೆ, ಅದನ್ನು ಸೇವನೆ ಮಾಡ್ತಾ ಬಂದು ಹ್ಯಾಬಿಟ್ ಮಾಡ್ಕೊತಾ ಬಂದರೆ ಏನಾಗುತ್ತೆ, ಇನ್ನು ಬೇರೆ ಬೇರೆ ಕಾಯಿಲೆಗಳನ್ನು ತರಿಸ್ಕೊಂಡು ನಮ್ಮ ಆಯುಸ್ಸನ್ನ ಕಡಿಮೆ ಮಾಡ್ಕೊತೀವಿ. ಬೇಡ. ಇದೇ ಈರುಳ್ಳಿ ಅಂತಲ್ಲ, ಯಾವುದೇ ಈರುಳ್ಳಿ ಆಗಲಿ ಪ್ರತಿನಿತ್ಯ 50 ಗ್ರಾಮಷ್ಟು, ಏನೋ ಒಂದು 50 ಗ್ರಾಮ್ ಎಷ್ಟು ಅನ್ನದಲ್ಲಿ ನಂಜಿಗಿಟ್ಟರು ಸಾಕು. ಸ್ನೇಹಿತರೆ, ಅಷ್ಟು ಶಕ್ತಿ ಇದು ಈರುಳ್ಳಿಗಿದೆ. ಪೇಯ್ನ್ ಕಿಲ್ಲರ್ ಸಹ ಇದು, ಮತ್ತು ಕೂದಲು ಸಹ ಬೆಳವಣಿಗೆಗೂ ಸಹಕಾರ ಕೊಡ್ತದೆ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನೋಡಿ ನಮಸ್ಕಾರ ಸ್ನೇಹಿತರೆ.